ಆತ್ಮೀಯರೇ ನಮಸ್ಕಾರ. ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 7ನೇ ತರಗತಿ ಗಣಿತ ಪ್ರಕಾಶ ಭಾಗ 1 2ನೇ ಅಧ್ಯಾಯ ಅಂಕಗಣಿತದ ಉಕ್ತಿಗಳು. ಪಠ್ಯಪುಸ್ತಕದಲ್ಲಿ ಪುಟ ಸಂಖ್ಯೆ 24ರಿಂದ ಪ್ರಾರಂಭ ಆಗುತ್ತೆ. ತಾವು ಪಠ್ಯಪುಸ್ತಕವನ್ನ ಓಪನ್ ಮಾಡಿ ಇಟ್ಕೊಳ್ಳಿ. ನೋಡಿ, ಈ ಅಂಕಗಣಿತದ ಉಕ್ತಿಗಳಿಗೆ ಸಂಬಂಧಪಟ್ಟಂತ ಒಂದಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ನಾನು ಸ್ವಲ್ಪ ಬ್ರೀಫ್ ಆಗಿ ಹೇಳ್ತಾ ಹೋಗ್ತೀನಿ. ನಮ್ಮ ದಿನನಿತ್ಯದ ಗಣಿತದಲ್ಲಿ 13+2 20 - 4 12 × 5 18 ÷ 3 ನಂತಹ ಪದೋಕ್ತಿಗಳು ನೋಡಿರುತ್ತೇವೆ. ಇವುಗಳನ್ನೇ ನಾವು ಅಂಕಗಣಿತದ ಉಕ್ತಿಗಳು ಅಂತೇಳಿ ಕರಿತೀವಿ, ಅರ್ಥಮೆಟಿಕಲ್ ಎಕ್ಸ್ಪ್ರೆಷನ್ಸ್. ಪ್ರತಿಯೊಂದು ಅಂಕಗಣಿತದ ಉಕ್ತಿಗೂ ಒಂದು ನಿರ್ದಿಷ್ಟ ಬೆಲೆ ಇರುತ್ತದೆ. ಉದಾಹರಣೆಗೆ 13+2 ಬೆಲೆ 15. ಇದನ್ನು ನಾವು 13 - 2 ಅಥವಾ 13 ಮತ್ತು 2 ಮೊತ್ತ ಎಂದು ಓದಬಹುದು. 13+2 ಅಂದ್ರೆ 13 - 2 ಅಥವಾ 13 ಮತ್ತು 2 ಮೊತ್ತ ಅಂತೇಳಿ ಓದ್ತೀವಿ. ಉಕ್ತಿ ಮತ್ತು ಅದರ ಬೆಲೆಯ ನಡುವಿನ ಸಂಬಂಧವನ್ನು ತೋರಿಸಲು ನಾವು ಸಮತೆಯ ಚಿಹ್ನೆಯನ್ನ, ಸಮಚಿಹ್ನೆ ಅಂತ ಕರಿತೀವಲ್ಲ, ಈ ಸಮತೆಯ ಚಿಹ್ನೆಯನ್ನು ಬಳಸುತ್ತೇವೆ. ಅಂದ್ರೆ 13+2 15ಕ್ಕೆ ಸಮ. ಅಂದ್ರೆ 13 ಮತ್ತು 2 ಮೊತ್ತ 15 ಆಗುತ್ತೆ ಅಂತೇಳಿ. ಪಠ್ಯಪುಸ್ತಕದಲ್ಲಿ ಒಂದು ಉದಾಹರಣೆಯನ್ನ ಕೊಟ್ಟಿದ್ದಾರೆ. ಮಲ್ಲಿಕಾ ಶಾಲೆಯಲ್ಲಿ ಊಟಕ್ಕೆ ಪ್ರತಿದಿನ ₹25 ಖರ್ಚು ಮಾಡುತ್ತಾಳೆ. ಸೋಮವಾರದಿಂದ ಶುಕ್ರವಾರದವರೆಗೆ ಒಂದು ವಾರದಲ್ಲಿ ಆಕೆ ಊಟಕ್ಕೆ ಖರ್ಚು ಮಾಡೋ ಒಟ್ಟು ಮೊತ್ತಕ್ಕೆ ಒಂದು ಉಕ್ತಿಯನ್ನು ಬರೆಯಿರಿ. ನೋಡಿ, ಇಲ್ಲಿ ಒಟ್ಟು ದಿನಗಳೆಷ್ಟು? ಸೋಮವಾರದಿಂದ ಶುಕ್ರವಾರದವರೆಗೆ ಒಟ್ಟು ದಿನಗಳು 5. ಪ್ರತಿದಿನ ಖರ್ಚು ಮಾಡ್ತಕ್ಕಂಥದ್ದು ಎಷ್ಟು? 25. ಒಟ್ಟು ಮೊತ್ತದ ಉಕ್ತಿ 5 × 25, 5 × 25. ಇದರ ಅರ್ಥ 5 ಬಾರಿ 25 ಅಥವಾ 5 ಮತ್ತು 25ರ ಗುಣಲಬ್ಧ ಅಂತೇಳಿ ಆಗತ್ತೆ. ಇದನ್ನ ನಾವು 5 × 25 ಅಥವಾ 5 ಮತ್ತು 25ರ ಗುಣಲಬ್ಧ ಅಂತಕ್ಕಂಥದ್ದನ್ನು ಏನು ಬರೆದಿದ್ದೀವಿ, ಇದನ್ನೇ ನಾವು ಉಕ್ತಿ ಅಂತ ಹೇಳಿ ಕರಿತೀವಿ. ನೋಡಿ, ಸ್ವಲ್ಪ ಯೋಚಿಸಿ ಅಂತೇಳಿ ಕೊಟ್ಟಿದ್ದಾರೆ. ಒಂದೇ ಸಂಖ್ಯೆಯನ್ನು ಬೇರೆ ಬೇರೆ ಉಕ್ತಿಗಳ ಮೂಲಕ ವ್ಯಕ್ತಪಡಿಸಬಹುದು. ಉದಾಹರಣೆಗೆ 12 ಎಂಬ ಸಂಖ್ಯೆಯನ್ನು 4 ಮೂಲ ಕ್ರಿಯೆಗಳನ್ನು ಬಳಸಿ ಕೆಳಗಿನಂತೆ ಬರೆಯಬಹುದು. 12ಅನ್ನ 4 ಮೂಲ ಕ್ರಿಯೆಗಳನ್ನು ಕೂಡ ಬಳಸಿ 10 + 2 12 ಸಂಕಲನದ ಕ್ರಿಯೆ ಆಗುತ್ತೆ. 15 - 3 15ರಾಗೆ 3 ಕಳೆದ್ರೆ 12 ಬರುತ್ತೆ. ಸೇಮ್ 3 × 4 12 24 ÷ 2 12. ನೋಡಿ, ಇವೆಲ್ಲವೂ ಕೂಡ 10 + 2 15 - 3 3 × 4 24 ÷ 2 ಇವೆಲ್ಲವೂ ಕೂಡ ಉಕ್ತಿಗಳೇ ಆಗ್ತವೆ. ಆದ್ರೆ ಒಂದು ಸಂಖ್ಯೆಯನ್ನ ನಾವು ಬೇರೆ 4 ಮೂಲ ಕ್ರಿಯೆಗಳನ್ನ ಬಳಸಿಯೂ ಕೂಡ ಬರೀಬಹುದು ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ. ನೋಡಿ, ಇಲ್ಲಿ ಉಕ್ತಿಗಳನ್ನು ಹೋಲಿಸುವುದು, ಕಂಪೇರಿಂಗ್ ಎಕ್ಸ್ಪ್ರೆಷನ್ಸ್. ಸಂಖ್ಯೆಗಳನ್ನು ಹೋಲಿಸುವಂತೆ ನಾವು ಉಕ್ತಿಗಳನ್ನು ಕೂಡ ಸಮ, ದೊಡ್ಡದು ಮತ್ತು ಚಿಕ್ಕದು ಚಿಹ್ನೆಗಳಿಂದ ನಾವು ಹೋಲಿಸಬಹುದು. ಉದಾಹರಣೆಗೆ 10 + 2 > 7 + 1 ಅಂದ್ರೆ 10 ಮತ್ತು 2 ಈ 7 + 1ಕ್ಕಿಂತ ದೊಡ್ಡದು ಅಂತ. 10 + 2 = 12ರ ಬೆಲೆಯು 7 + 1 = 8ರ ಬೆಲೆಗಿಂತ ದೊಡ್ಡದಾಗಿದೆ. ಸೊ 10 + 2 > 7 + 1. ನೆಕ್ಸ್ಟ್ 13 - 2 < 4 × 3. ಕಾರಣ 13 - 2 = 11ರ ಬೆಲೆಯು 4 × 3 = 12ರ ಬೆಲೆಗಿಂತ ಏನಾಗಿದೆ? ಚಿಕ್ಕದಾಗಿದೆ. ದೊಡ್ಡದು, ಚಿಕ್ಕದು, ಸಮ ಇವುಗಳನ್ನು ಹೋಲಿಸಲಿಕ್ಕೆ ನಾವು ಬಳಸ್ತೀವಿ. ನೀವು ಪುಟ ಸಂಖ್ಯೆ 25ಕ್ಕೆ ಬನ್ನಿ. ಟೆಕ್ಸ್ಟ್ ಬುಕ್ ಅನ್ನು ಓಪನ್ ಮಾಡಿ ಇಟ್ಕೋಬೇಕು. ನನ್ನ ಯಾವುದೇ ವಿಡಿಯೋಗಳನ್ನು ನೋಡ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಸಬ್ಜೆಕ್ಟ್ ಆಗಿದ್ರು ಕೂಡ ನೀವು ಪಠ್ಯ ಪುಸ್ತಕನ ಓಪನ್ ಮಾಡಿ ಇಟ್ಕೊಳ್ಳಿ. ಅದರಲ್ಲಿ ಪುಟ ಸಂಖ್ಯೆ 25ರಲ್ಲಿ ಕಂಡು ಹಿಡಿಯಿರಿ, ಫಿಗರ್ ಇಟ್ ಔಟ್, ಕಂಡು ಹಿಡಿಯಿರಿ ಅಂತ ಬರ್ತದೆ. ಸಮಚಿಹ್ನೆಯ ಎರಡೂ ಬದಿಗಳಲ್ಲಿ ಉಕ್ತಿಗಳು ಸಮವಾಗುವಂತೆ ಖಾಲಿ ಜಾಗಗಳನ್ನು ಭರ್ತಿ ಮಾಡಿ. ಒಂದನೇದು 13 + 4 ಇಲ್ಲಿ ಡ್ಯಾಶ್ ಕೊಟ್ಟವನೆ. 13 + 4 ಇಲ್ಲಿ ಡ್ಯಾಶ್ ಕೊಟ್ಟಾನೆ. ಯಾವುದನ್ನ ಸೇರಿಸಿದ್ರೆ ಇದಕ್ಕೆ ಸಮ ಆಗುತ್ತೆ ಅಂತೇಳಿ. ಎಡಭಾಗದ ಬೆಲೆ 13 + 4 = 17. ಬಲಭಾಗದಲ್ಲಿಯೂ ಕೂಡ 17 ಬರಬೇಕಾದ್ರೆ ನಾವು 11ಅನ್ನು ಸೇರಿಸ್ಬೇಕು ಇಲ್ಲಿಗೆ. ಸೊ ಉತ್ತರ 11 ಆಗುತ್ತೆ. ಸೇಮ್ ಸಿಂಪಲ್ ಆಗಿರ್ತಕ್ಕಂಥವೇ, ಬಟ್ ಇಲ್ಲಿ ಉಕ್ತಿಗಳಿಗೆ ಸಂಬಂಧಪಟ್ಟಂತೆ ಇಡೀ ಪಾಠ ಹೇಳ್ಕೊಂತ ಹೋಗುತ್ತೆ ಸ್ವಲ್ಪ ಡೀಟೈಲ್ ಆಗಿ. 22 + ಡ್ಯಾಶ್ 6 × 5. ಬಲಭಾಗದ ಬೆಲೆ ಇಲ್ಲಿ ಪೂರ್ತಿ ಕೊಟ್ಟರು. ಬಲಭಾಗದ ಬೆಲೆ 6 × 5 = 30 ಆಗುತ್ತೆ. ಎಡಭಾಗದ ಬೆಲೆ 30 ಬರಬೇಕಾದ್ರೆ 22ಕ್ಕೆ ಯಾವುದನ್ನು ಕೂಡಿಸ್ತೀವಿ? 8. ಹಾಗಾಗಿ ಉತ್ತರ 8 ಬರುತ್ತೆ. ಸೇಮ್
ಸಿ ಮತ್ತು ಡಿ. ಸಿ ನಲ್ಲಿಯೂ ಕೂಡ ಅಷ್ಟೇ ಬಲಭಾಗದ ಬೆಲೆ ಇದು ಪೂರ್ತಿ 64/2 ಅಂತಂದ್ರೆ 2ರಿಂದ 64 ಭಾಗ ಮಾಡಿದ್ರೆ 32 ಬರುತ್ತೆ. ಇಲ್ಲಿಯೂ ಕೂಡ 32 ಬರಬೇಕು ಅಂದ್ರೆ 8 1 8 8 2 16 8 3 8 4 32. ಉತ್ತರ ಎಷ್ಟು ಬರುತ್ತೆ? 4 ಬರುತ್ತೆ. ನೋಡಿ ಇಲ್ಲಿ 25 ಆಲ್ರೆಡಿ ಉತ್ತರ 25 ಬಂದಿದೆ. ಸೊ ಹಾಗಾಗಿ 34ರಿಂದ ಯಾವ ಸಂಖ್ಯೆಯನ್ನ ಕಳೆದ್ರೆ 25 ಬರುತ್ತೆ? ನಮಗೆ 9 ಕಳಿಬೇಕು. ಹಾಗಾಗಿ ಉತ್ತರ 9. ಮುಂದಿನ ಉಕ್ತಿಗಳನ್ನ ಅವುಗಳ ಬೆಲೆಗಳ ಆರೋಹಣ ಕ್ರಮದಲ್ಲಿ ಜೋಡಿಸಿ. ನಾವು ಮೊದಲು ಬೆಲೆಯನ್ನ ಕಂಡುಹಿಡ್ಕೋಬೇಕಾಗತ್ತೆ. 67 - 19 48, 67 - 20 47, 35 + 25 60, 5 × 11 55, 120/3 40 ಬರುತ್ತೆ. ಇವುಗಳನ್ನ ಆರೋಹಣ ಕ್ರಮದಲ್ಲಿ ಅಂದ್ರೆ ಏರಿಕೆ ಕ್ರಮದಲ್ಲಿ ಚಿಕ್ಕದರಿಂದ ದೊಡ್ಡದನ್ನ ಬರ್ಕಂತ ಹೋಗ್ತೀವಿ. ನೋಡಿ, ಆರೋಹಣ ಕ್ರಮದಲ್ಲಿ ಬರ್ಕಂತ ಹೋಗಿದ್ದೀವಿ. 40 ಚಿಕ್ಕದು 47, 47 ಚಿಕ್ಕದು 48, 48 ಚಿಕ್ಕದು 55, 55 ಚಿಕ್ಕದು 60. ನೋಡಿ, ಪುಟ ಸಂಖ್ಯೆ 25ರಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದೇನೆ. ಯಾವುದು ದೊಡ್ಡದು? 1023 + 125 ಅಥವಾ 1022 + 128. ಇಲ್ಲಿ 123 ಇದೆ, ಇಲ್ಲಿ 172 ಇದೆ. ಬಟ್ ಇದು 125, ಇಲ್ಲಿ 128 ಜಾಸ್ತಿ ಆಗಿದೆ. ಸೊ ನೇರವಾಗಿ ಹೇಳ್ತಕ್ಕಂಥದ್ದು ಹೇಗೆ ಅಂತೇಳಿ ನೋಡಿ. ಇಲ್ಲಿ ಪಕ್ಕದಲ್ಲಿ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ರಾಜನ ಬಳಿ ಮತ್ತು ಜಾಯ್, ರಾಜ ಮತ್ತು ಜಾಯ್ ಅಂತೇಳಿ, ರಾಜನ ಬಳಿ ಇದ್ದಂಥ ಗೋಲಿಗಳು, ಜಾಯ್ನ ಬಳಿ ಇದ್ದಂಥ ಗೋಲಿಗಳ ಸಂಖ್ಯೆಗೆ ಸಂಬಂಧಪಟ್ಟಂತ ಒಂದು ಮಾಹಿತಿ ಇದಾಗಿದೆ. ನೋಡಿ, ಇಲ್ಲಿ ಒಂದು ಸನ್ನಿವೇಶವನ್ನ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಸನ್ನಿವೇಶ ಕಂಡಿಡಿದ್ರೆ, ರಾಜನ ಬಳಿ 1023 ಗೋಲಿಗಳಿದ್ದವು ಮತ್ತು ಇನ್ನೂ 125 ಹೆಚ್ಚು ದೊರೆತವು. ಮೊದಲೇ 1023 ಇದ್ದು, ಇನ್ನು 125 ಮೊದಲೇ ದೊರೆತು. ಈಗ ಅವನ ಬಳಿ 1023 + 125 ಗೋಲಿಗಳಿವೆ. ಜಾಯ್ ಬಳಿ 1022 ಇದ್ದು, ಅವನಿಗೆ ಇಂದು 128 ಗೋಲಿಗಳು ದೊರೆತೆವು. ಅವನ ಬಳಿ 1022 + 128 ಗೋಲಿಗಳಿವೆ. ಯಾರ ಬಳಿ ಹೆಚ್ಚು ಗೋಲಿಗಳಿವೆ ಅಂಥೇಳಿ ಅದನ್ನ ಈ ರೀತಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನೋಡಿ, 1022 ಇತ್ತು ಜಾಯ್ ಬಳಿ. ಹಾಗಾಗಿ ರಾಜನ್ನು ಕೂಡ 1022 1022 1023 ಇದ್ದದನ್ನ ಒಂದು ಸಪ್ರೇಟ್ ಬರ್ಕೊಂಡಾರೆ. ನೆಕ್ಸ್ಟ್ ಬಂದದ್ದು ಎಷ್ಟು? 125. ಯಾರಿಗೆ? ರಾಜಗೆ 125 ಬಂದು. ಸೊ ಆಗ ಇಲ್ಲೂ ಕೂಡ 125 ಅಂತ ಬರ್ಕೊಂಡು 125 + 3 128 ಆಯ್ತು. 1022 1022 ಇಬ್ಬರ ಹತ್ರ ಸೇಮ್ ಆಯ್ತು. ಇದು ಕೂಡ ಸೇಮ್ ಆಯ್ತು. ಈ ಒಂದಕ್ಕೆ ಈ ಒಂದನ್ನು ಕಳಿತೀವಿ. ಎಷ್ಟು ಉಳ್ಕಂತು? 2. ಹಾಗಾಗಿ ಯಾರ ಹತ್ರ ಹೆಚ್ಚು ಗೋಲಿಗಳಿವೆ? ಜಾಯ್ ಹತ್ರನೇ ಹೆಚ್ಚು ಗೋಲಿಗಳು ಇವೆ. ನೆಕ್ಸ್ಟ್ ಪುಟ ಸಂಖ್ಯೆ 26. ಮುಂದಿನ ಪ್ರತಿ ಉಕ್ತಿಯನ್ನು ಹೋಲಿಸಲು ದೊಡ್ಡದು ಚಿಕ್ಕದು ಸಮ ಸಂಕೇತ ಬಳಸಿ ಜಟಿಲವಾದ ಲೆಕ್ಕಾಚಾರಗಳಿಲ್ಲದೆ ನೀವು ಇದನ್ನು ಮಾಡಬಲ್ಲಿರಾ? ಪ್ರತಿ ಸಂದರ್ಭದಲ್ಲಿ ನಿಮ್ಮ ಆಲೋಚನೆಯನ್ನು ವಿವರಿಸಿ ಅಂತೇಳಿ. ನೋಡಿ, ಇಲ್ಲಿ ಲೆಕ್ಕಗಳನ್ನ ಕೊಡ್ತಾ ಹೋಗಿದ್ದಾನೆ. ಇಲ್ಲಿ ಯಾವುದೇ ರೀತಿ ಲೆಕ್ಕಾಚಾರಗಳನ್ನು ಮಾಡದೆ ನೀವು ಹೇಳಿ ಅಂತ ಹೇಳಿದರೆ. ನೋಡಿ, 245 + 289, 246 + 285. ಇಲ್ಲಿ ದೊಡ್ಡದು ಚಿಕ್ಕದು ಸಮ ಈ 3 ಸಂಕೇತಗಳನ್ನ ಬಳಸಬೇಕು. ಏನ್ ಮಾಡಿದ್ದಾರೆ ನೋಡಿ, ಏನ್ ಮಾಡ್ಬೋದು ಅಂತೇಳಿ. ಮೊದಲ ಸಂಖ್ಯೆಯನ್ನು ನೋಡಿದರೆ 245ಕ್ಕಿಂತ 246 ದೊಡ್ಡದು ಅಂತ ನಮಗೆ ಅನಿಸ್ತಾ ಇದೆ. ಆದರೆ ಎರಡನೇ ಸಂಖ್ಯೆಯಲ್ಲಿ 289 ಇದೆ, 285ಕ್ಕಿಂತ 4 ಕಡಿಮೆ ಇದೆ. ಒಟ್ಟಾರೆಯಾಗಿ ಎಡಭಾಗವೇ ದೊಡ್ಡದು. ಇಲ್ಲಿ ನೋಡಿ, 245 ಇದೆ, 246 ಒಂದು ಜಾಸ್ತಿ ಇದೆ. ಬಟ್ ಇಲ್ಲಿ 289 ಇದೆ, ಈ 285 ಇಲ್ಲಿ 4 ಜಾಸ್ತಿ ಇದೆ. ಅಲ್ಲಿ 3 ಇದನ್ನೇ ಜಾಸ್ತಿ ಆದಂಗೆ ಆಗುತ್ತೆ. ಸೊ ಉತ್ತರ ನಾವಿದು 245 + 289 ದೊಡ್ಡದು, 246 + 285ಕ್ಕಿಂತ. 273 - 145 ಡ್ಯಾಶ್ 272 - 144. ಇಲ್ಲಿ 273 ಇದೆ, ಇಲ್ಲಿ 272 ಇದೆ. ಸೊ 273 ಎಂಬುದು 272ಕ್ಕಿಂತ ಒಂದು ಹೆಚ್ಚೈತಿ. ಇಲ್ಲಿ ಒಂದು ಎಕ್ಸ್ಟ್ರಾ ಇದೆ. ಕಳೆಯುವಾಗಲೂ ಅಷ್ಟೇ, ಇಲ್ಲಿ 145 ಕಳೀತಾ ಇದೀವಿ, ಇಲ್ಲಿ 144 ಕಳೀತಾ ಇದೀವಿ. ಒಂದಕ್ಕೆ ಹೆಚ್ಚು ಕಳೆಯಲ್ಪಟ್ಟ. ಹಾಗಾಗಿ ವ್ಯತ್ಯಾಸ ಸಮನಾಗಿರುತ್ತದೆ. ನೆಕ್ಸ್ಟ್ ನೋಡಿ, ಇಲ್ಲೂ ಅಷ್ಟೇನೆ 364. ಮೊದಲ ಸಂಖ್ಯೆಯಲ್ಲಿ ಎಡಭಾಗ 364 ಇದೆ, 363 ಇದೆ, ಒಂದು ಎಕ್ಸ್ಟ್ರಾ ಇದೆ. ಎರಡನೇ ಸಂಖ್ಯೆ 587 ಇದೆ, 589 ಇದೆ, ಇದು 2 ಎಕ್ಸ್ಟ್ರಾ ಇದೆ.
ಹಾಗಾಗಿ ಬಲಭಾಗದ ಮೊತ್ತ ದೊಡ್ಡದು. ಬಲಭಾಗದ ಮೊತ್ತ ದೊಡ್ಡದು. ನಾವು ಈ ಸಂಖ್ಯೆಯನ್ನು ಹಾಕ್ತೀವಿ. ಸಂಕೇತ. ನೆಕ್ಸ್ಟ್ 124 ಪ್ಲಸ್ 245, 129 245 ಇದೆ. ಎರಡೂ ಕಡೆ 245 245 ಎರಡೂ ಕಡೆ ಇದೆ. ಇಲ್ಲಿ 129 ಇದೆ, ಇದು 124 ಇದೆ. ಸೊ ಹಾಗಾಗಿ ಇದೇನಾಗತ್ತೆ, ದೊಡ್ಡದಾಗತ್ತೆ. 124 ಪ್ಲಸ್ 245 ಚಿಕ್ಕದು, 129 ಪ್ಲಸ್ 245ಕ್ಕಿಂತ. ನಾಲ್ಕನೇದು ತಾವು ಗಮನಿಸಿ, ಈ ಬಲಭಾಗದಲ್ಲಿ ಆರಂಭಿಕ ಸಂಖ್ಯೆ 213 ಇದೆ, ಇದು 214 ಇದೆ, ಒಂದು ಹೆಚ್ಚಿದೆ. ಮತ್ತು ಕಳೆಯುವ ಸಂಖ್ಯೆ ಇದು 77 ಇದೆ, ಇದು 76 ಇದೆ. ಅಂದರೆ ಬಲಭಾಗದ ಬೆಲೆ ದೊಡ್ಡದಾಗಿರುತ್ತದೆ. ಹಾಗಾಗಿ ಇದರ ಬೆಲೆ ಏನಾಗಿರುತ್ತೆ, ದೊಡ್ಡದಾಗಿರುತ್ತೆ. ನಾವು ಈ ಸಂಕೇತವನ್ನು ನಾವು ಬಳಸ್ತಾ ಹೋಗ್ತೀವಿ. ಸಂಕೀರ್ಣ ಉಕ್ತಿಗಳನ್ನು ಓದುವುದು ಮತ್ತು ಬೆಲೆ ಕಂಡುಹಿಡಿಯುವುದು ಪುಟ ಸಂಖ್ಯೆ 26 ಬರುತ್ತೆ. ಆಕ್ಚುಲಿ ಈ ಪಾಠದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಟಾಪಿಕ್ ಇದು ಅಂತ ನಾನು ಭಾವಿಸ್ತೇನೆ. ಒಂದಕ್ಕಿಂತ ಹೆಚ್ಚು ಕ್ರಿಯೆಗಳಿರುವಾಗ ಆವರಣಗಳಿಲ್ಲದಿದ್ದರೆ ಗೊಂದಲ ಉಂಟಾಗುತ್ತದೆ. ಭಾಷೆಯಲ್ಲಿ ಅಲ್ಪ ವಿರಾಮದ ಪ್ರಾಮುಖ್ಯತೆಯಂತೆ ಗಣಿತದಲ್ಲಿ ಆವರಣಗಳು ಬೇಕು. ಒಂದಕ್ಕಿಂತ ಹೆಚ್ಚು ಒಂದೇ ಲೆಕ್ಕದಲ್ಲಿ ಸಂಕಲನ, ವ್ಯವಕಲನ ಅಥವಾ ವ್ಯವಕಲನ, ಗುಣಾಕಾರ, ಭಾಕಾರ ಇವೆಲ್ಲವೂ ಕೂಡ ಹೆಚ್ಚಿಗೆ ಇದ್ದಂಥ ಒಂದು ಸಂದರ್ಭದಲ್ಲಿ ಯಾವುದನ್ನು ಮೊದಲು ಮಾಡಬೇಕು, ಯಾವುದನ್ನು ಕ್ರಿಯೆಯನ್ನು ನಂತರ ಮಾಡಬೇಕು, ಆ ರೀತಿ ಆವರಣಗಳಿಲ್ಲದೆ ಇದ್ದಾಗ ಗೊಂದಲಗಳು ಉಂಟಾಗುತ್ತವೆ. ಸೊ ನೋಡ್ತಾ ಹೋಗೋಣ, ಇಲ್ಲೊಂದು ಉದಾಹರಣೆ ಮೂಲಕ ಅದನ್ನು ಮಾತನಾಡ್ತಾ ಹೋಗೋಣ. ತಾವು ಗಮನಿಸ್ತಾ ಇದ್ದೀರಿ ಅಂತ ಭಾವಿಸ್ತೀನಿ. ಮಲ್ಲೇಶ್ ಆಟದ ಮೈದಾನಕ್ಕೆ 30 ಗೋಲಿಗಳನ್ನ ತಂದ. ಅರುಣ್ ಪ್ರತಿ ಚೀಲದಲ್ಲಿ 4 ಗೋಲಿಗಳಂತೆ 5 ಚೀಲಗಳನ್ನು ತಂದ. 4 ಗೋಲಿಗಳಂತೆ 5 ಚೀಲ ತಂದ. ಅರ್ಥ ಆಯ್ತಾ? ಎಷ್ಟು ಟೋಟಲ್ ಅಂತ ನೇರವಾಗಿ ಹೇಳಿಲ್ಲ. ಒಟ್ಟು ಗೋಲಿಗಳ ಸಂಖ್ಯೆಗೆ ಉಕ್ತಿ ಬರೀರಿ ಅಂದಾಗ ನಾವೇನ್ ಮಾಡ್ತೀವಿ, ಮಲ್ಲೇಶ್ನ ಹತ್ರ 30 ಪ್ಲಸ್ 30ಕ್ಕೆ ಅರುಣ್ ಹತ್ರ ಇರ್ತಕ್ಕಂಥ ಗೋಲಿಗಳನ್ನ ನಾವು ಕೂಡಬೇಕು, ಸೇರಿಸ್ಬೇಕಲ್ಲನಪ್ಪ. ಒಟ್ಟು ಎಷ್ಟೊಂದೇವೆ ಅಂದಾಗ ನಾವು 5 ಅಂತ, ಯಾಕೆಂದ್ರೆ 5 ಚೀಲಗಳು, ಒಂದು ಚೀಲದ 4 ಅಂತ, 5 × 4 ಬಾರದು, ಹೌದಲ್ವಾ? ನೋಡಿ, ಈಗ ನಾವು ಲೆಕ್ಕಾಚಾರ ಹೆಂಗ್ ಮಾಡ್ತೀವಿ ಒಂದೊಂದ್ಸರಿ, 30 ಪ್ಲಸ್ 5 35 ಮಾಡಿ, ನಂತರ 35 × 4 ಸರಿ ತಾನೆ, 140 ಪಡೆದು 140 ಗೋಲಿ ಅದು ಅಂತೇಳಿ. ಮೊದಲೇನು ಮಾಡಿದ್ವು, 30 ಪ್ಲಸ್ 5 35, 35 ಜೊತೆಗೆ 4 ಮಲ್ಟಿಪ್ಲೈ ಮಾಡಿದ್ವು, 140 ಬಂತು. ಸರಿಯಾಗಿದೆಯಾ? ಇಲ್ಲ. ಆಕ್ಚುಲಿ ಮಲ್ಲೇಶನ ಹತ್ರ 30 ಗೋಲ್ ಇದ್ದು, ಇವನು ಯಾರು ಅರುಣ್ ಹತ್ರ 4 ಗೋಲಿಗಳಂತ 5 ಚೀಲ, ಒಂದೊಂದು ಚೀಲದಾಗ 4 ಗೋಲಿ ಅಂದ್ರೆ 5 ಚೀಲ ಅಂದ್ರೆ 20 ಗೋಲಿ. ಅದು ಆಗ್ಬೇಕಾಯ್ದೆಷ್ಟು? 50. ಬಂದದ್ದೆಷ್ಟು? 140. ತಪ್ಪು ಲೆಕ್ಕಾಚಾರಗಳು ಹೆಂಗಾಗ್ತವೆ ಅನ್ನೋದಕ್ಕೆ ಸರಿ ವಿಧಾನ. ಮೊದಲು ನಾವೇನ್ ಮಾಡಬೇಕು, 5 × 4, ಅರುಣ್ ಹತ್ರ ಎಷ್ಟಿದಾವೆ ಕಂಡ್ಕೋಬೇಕು, 20 ಗೋಲಿಗಳದು. 20 ಪ್ಲಸ್ 30 50 ಗೋಲಿಗಳು ಆಗ್ತವೆ. ಸೊ ಇಲ್ಲಿ ಅದಕ್ಕೇನೆ ಆವರಣಗಳು ಬಹಳ ಪ್ರಮುಖ ಪಾತ್ರವನ್ನ ವಹಿಸ್ತವೆ ಅಂತೇಳಿ. ಅದಕ್ಕಾಗಿ ನೋಡಿ, ಅದೇ ಮಾಹಿತಿಯನ್ನ ಮೇಲಿನ ಗೊಂದಲ ನಿವಾರಿಸಲು ನಾವು ಆವರಣಗಳನ್ನು ಬಳಸುತ್ತೇವೆ. 30 ಪ್ಲಸ್ 5 × 4 ಆವರಣದ ಒಳಗಿರುವುದನ್ನು ಮೊದಲು ಮಾಡಬೇಕು. ಅದು ಸಂಕಲನ ಇರಲಿ, ವ್ಯವಕಲನ ಇರಲಿ, ಗುಣಾಕಾರ, ಭಾಗ ಏನಾರ ಇರಲಿ, ಆವರಣದ ಒಳಗಡೆ ಇರೋದನ್ನು. ಸೊ ನೋಡೋಣ, ಇಲ್ಲಿ 30 ಪ್ಲಸ್ 5 × 4 ಮಾಡಿದೆವು. ನೋಡಿ, 30 ಪ್ಲಸ್ ಆವರಣದ ಒಳಗಡೆ ಇರೋದನ್ನು ಮೊದಲು ಮಾಡಿದರೆ 20 ಆಗತ್ತೆ. 30 ಪ್ಲಸ್ 20 50. ಹಾಗಾಗಿ ಒಂದಕ್ಕಿಂತ ಹೆಚ್ಚು ಕ್ರಿಯೆಗಳಿದ್ದಂಥ ಸಂದರ್ಭದಲ್ಲಿ ಈ ಆವರಣಗಳು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತವೆ. ನೋಡಿ, ಇನ್ನೊಂದು ಉದಾಹರಣೆ. ಇರ್ಫಾನ್ ರೂ 15ಕ್ಕೆ ಬಿಸ್ಕೆಟ್ ಮತ್ತು ರೂ 56ಕ್ಕೆ ತೊಗರಿಬೇಳೆ ಕೊಂಡ್ಕೊಂಡ. ಅಂಗಡಿ ಅವನಿಗೆ ಒಂದು 100 ರೂಪಾಯಿ ಕೊಟ್ಟ. ಇನ್ನು ಉಳಿದದ್ದನ್ನು ಚಿಲ್ಲರೆಯನ್ನ ಕೊಡಬೇಕು. ಅದಕ್ಕೆ ಒಂದು ಉಕ್ತಿ ಬರೀರಿ ಅಂತ ಹೇಳ್ತಾ ಇದ್ದಾರೆ. ಸೊ ಒಟ್ಟು ಖರ್ಚು 15 ಪ್ಲಸ್ 56. ಆಯ್ತಾ? ತಪ್ಪು ಉಕ್ತಿ ಏನಾಗತ್ತೆ, ಈಗ ನಾವೇನ್ ಮಾಡ್ತೀವಿ, 15 ರೂಪಾಯಿ ತಗೊಂಡ 56 ರೂಪಾಯಿಯಿಂದ ತೆಗೆದುಕೊಂಡ 100 ರೂಪಾಯಿ ಅಂಗಡಿಯವನಿಗೆ ಕೊಟ್ಟ. ಸೊ 100 ರೂಪಾಯಿನಾಗೆ ಇವೆರಡನ್ನ ಕಳಿಬೇಕು. ನೋಡಿ, ಉಕ್ತಿ ಹೆಂಗಾಗತ್ತೆ, 100 ರೂಪಾಯಿನಲ್ಲಿ ನಾವು ಕಳಿಬೇಕು. ಯಾವುದನ್ನ? 15 ಮತ್ತೆ 56 ಕಳೀರಿ ಅಂತ ಅಂದಾಗ ಸೊ ಏನಾಗುತ್ತೆ ನೋಡಿ, ಇಲ್ಲಿ ನಾವು 85 100ರಿಂದ 15 ಕಳೆದಾಗ 85 ಬರುತ್ತೆ. 85 ಪ್ಲಸ್ 56 ಎಷ್ಟಾಗತ್ತೆ? 141 ರೂಪಾಯಿ ವಾಪಸ್ ಕೊಡ್ಬೇಕು ಅಂದಂಗೆ ಆಗುತ್ತೆ ಅಂಗಡಿಯವನು. ಇವನು ಕೊಟ್ಟಿರೋದೇ 100 ರೂಪಾಯಿ, ಅದ್ರಾಗೆ 15 ರೂಪಾಯಿ ಮತ್ತು 56 ರೂಪಾಯಿಯಿಂದ ಸಾಮಾನು ತಗೊಂಡಾನೆ, ಮತ್ತೆ ಅಂಗಡಿಯವ್ನು 141 ರೂಪಾಯಿ ಕೊಡ್ಬೇಕಾಗತ್ತೆ ಅಂದಂಗೆ ಆಗುತ್ತೆ. ಸೊ ಹಾಗಾಗಿ ನಾವೇನ್ ಮಾಡ್ಬೇಕು, ಯಾವ ರೀತಿ ಬರಿಬೇಕು,
ಸರಿಯಾದ ಉಕ್ತಿ ಕರೆಕ್ಟ್ ಬರೆದಿರ್ತಕ್ಕಂಥದ್ದು ಸರಿನೇ. ಈಗ 100 ರೂಪಾಯಿನಲ್ಲಿ ನಾವು ಕಳಿಬೇಕು ಯಾವ್ಯಾವುದನ್ನ 15 ಪ್ಲಸ್ 56 ಕಳಿಬೇಕು. ಆದರೆ ನೋಡಿ ಆವರಣವನ್ನ ಹಾಕಬೇಕು. ಆಗೇನಾಗತ್ತೆ 100 ಮೈನಸ್ 15 ಪ್ಲಸ್ 56 71 ಆಗತ್ತೆ. 171 ಕಳೆದ್ರೆ 29 ರೂಪಾಯಿ ಅಂಗಡಿಯವನು ವಾಪಸ್ ಕೊಡಬೇಕಾಗತ್ತೆ. ಸೊ ಇದು ಆವರಣಗಳ ಮಹತ್ವವನ್ನ ನಾವು ತೋರಿಸ್ಲಿಕ್ಕೆ ಇದೊಂದು ಉದಾಹರಣೆ. ನೆಕ್ಸ್ಟ್ ಪುಟ ಸಂಖ್ಯೆ 28 ಉಕ್ತಿಗಳಲ್ಲಿನ ಪದಗಳು ಅಂತೇಳಿ. ಆವರಣ ಇಲ್ಲದಿದ್ದಾಗ ಕ್ರಿಯೆಗಳ ಕ್ರಮ ನಿರ್ಧರಿಸಲು ಪದಗಳ ಕಲ್ಪನೆ ಬಳಸುತ್ತೇವೆ. ಪದಗಳು ಅಂದರೆ ಪ್ಲಸ್ ಚಿಹ್ನೆಯಿಂದ ಬೇರ್ಪಟ್ಟಿರುವ ಭಾಗಗಳು. ಇದನ್ನು ಗಮನದಲ್ಲಿಟ್ಟುಕೊಳ್ಳಿ. ಪ್ಲಸ್ ಚಿಹ್ನೆಯಿಂದ ಬೇರ್ಪಟ್ಟಿರ್ತಕ್ಕಂಥ ಭಾಗಗಳನ್ನ ನಾವು ಪದಗಳು ಅಂತೇಳಿ ಕರಿತೀವಿ. ನಿಯಮ: ವ್ಯವಕಲನ ಅಂದ್ರೆ ಕಳೆಯೋದು. ವ್ಯವಕಲನವನ್ನು ಅದರ ಸಂಕಲನದ ವಿಲೋಮವನ್ನು ಕೂಡುವುದಾಗಿ ಬಳಸಿಕೊಳ್ಳಬೇಕು. ಉದಾಹರಣೆಗೆ 14ರ ವಿಲೋಮ -14, 14ರ ವಿಲೋಮ -14, -14ರ ವಿಲೋಮ +14, ಈ ರೀತಿ ನಾವು ಹೇಳ್ತೀವಿ ಅದರ ವಿಲೋಮ. ನೋಡಿ ಉದಾಹರಣೆಗೆ 83 - 14 ನಾವೇನಂತ ಬರಿತೀವಿ? 83 ಕೂಡಿಸು ಯಾವುದನ್ನ? -14 ಕೂಡಿಸು ಅಂತೇಳಿ ಬರ್ತೀವಿ. ಇಲ್ಲಿ ಪದಗಳು ಯಾವ್ಯಾವ ಆಗ್ತವೆ? 83 ಒಂದು ಪದ, -14 ಮತ್ತೊಂದು ಪದ ಆಗತ್ತೆ. ನಾವು ನೇರವಾಗಿ ಇದೇ ರೀತಿ ಬರೆದಂತ ಒಂದು ಸಂದರ್ಭದಲ್ಲಿ ನಾವು ಇಲ್ಲಿ ನೋಡಿ ಇದನ್ನ ಪದಗಳಾಗಿ ಬರೀಬೇಕು. ನಾವೇನ್ ಮಾಡ್ತೀವಿ? 83 ಮತ್ತು 14 ಅಂತ ಬರಿತೀವಿ. ಹಾಗಾಗಿ ಅದರ ವಿಲೋಮದಲ್ಲಿ ಬರೆದಂತ ಸಂದರ್ಭದಲ್ಲಿ 83 ಒಂದು ಪದ, -14 ಒಂದು ಪದ ಆಗತ್ತೆ. ಕೋಷ್ಟಕವನ್ನು ಪೂರ್ಣಗೊಳಿಸಿ ಅಂತೇಳಿ ಪುಟ ಸಂಖ್ಯೆ 29ರಲ್ಲಿ ಕೊಟ್ಟನೆ ಕೋಷ್ಟಕವನ್ನು ಪೂರ್ಣಗೊಳಿಸಿ ಅಂತೇಳಿ 13 - 2 + 6 ಅದರ ಮೊತ್ತವಾಗಿ ಉಕ್ತಿ. ನೋಡಿ ತಾವು ಗಮನಿಸ್ತಾ ಇದ್ದೀರಿ 13 - 2 + 6 ಅಂದನ. ಈಗ -2ರ ವಿಲೋಮವಾಗಿ ನಾವು ಮಾಡ್ತಿದೀವಿ 13 ಇಲ್ಲಿ ನೋಡಿ -2 ಇದು ಪ್ಲಸ್ -2 + 6. ಈಗ ಇಲ್ಲಿ ಪದಗಳು ಯಾವಾಗ್ತವೆ? 13 -2 ಮತ್ತೆ 6. ನೋಡಿ 13 - 2 6, 5 + 6 × 3, 5 + 6 × 3 ಪದಗಳು ನೋಡಿ. ಯಾಕೆಂದ್ರೆ ನಾವು ಮೊದಲೇ ಪ್ರಾರಂಭದಲ್ಲಿ ನೋಡಿ ಇಲ್ಲಿ ಹೇಳ್ತಾ ಇದ್ದೀವಿ ಆವರಣ ಇಲ್ಲದಿದ್ದಾಗ ಪ್ಲಸ್ ಚಿಹ್ನೆಯಿಂದ ಬೇರ್ಪಟ್ಟಿರುವ ಭಾಗಗಳು, ಪ್ಲಸ್ ಚಿಹ್ನೆಯಿಂದ ಬೇರ್ಪಟ್ಟಿರುವ ಭಾಗಗಳು. ಹಾಗಾಗಿ ನಾವಿಲ್ಲಿ ತಾವು ಗಮನಿಸಬೇಕು ಯಾವ್ದಾವ್ದು ಪದ? 5 ಒಂದು ಪದ, 5 ಒಂದು ಪದ, 6 × 3 ಇವೆರಡು ಸೇರಿ ಒಂದು ಪದ. ಹಾಗಾಗಿ ಇಲ್ಲಿ 2 ಪದಗಳಿವೆ. ಮೂರನೇ ಲೆಕ್ಕ ಕೊಟ್ಟಾನೆ 4 + 15 - 9 ಅಂತೇಳಿ ಪಠ್ಯಪುಸ್ತಕದಲ್ಲಿ ನಾವಿಲ್ಲಿ 4 + 15 +(-9) ಹಾಗಾಗಿ 4 ಒಂದು ಪದ, 15 ಒಂದು ಪದ, -9 ಒಂದು ಪದ, 3 ಪದಗಳು ಇದಾವೆ ಇಲ್ಲಿ. ನೆಕ್ಸ್ಟ್ ನೀವು ಪಠ್ಯ ಪುಸ್ತಕದ ಪುಟ ಸಂಖ್ಯೆ 29 ನೋಡಿ ಅಲ್ಲಿ ಎಷ್ಟು ಸರ್ಕಲ್ಗಳನ್ನ ಕೊಟ್ಟವನೇ ಅಂತೇಳಿ. ಈಗ ಈ ಲೆಕ್ಕದಲ್ಲಿ ನೋಡಿ 23 - 2 × 4 +16, 23 ಮೊದಲನೇ ಪದ. ಅಲ್ಲಿ 3 ನೀವು ಪಠ್ಯಪುಸ್ತಕ ಓಪನ್ ಮಾಡಿ ಇಟ್ಕೊಂಡ್ರೆ ಗೊತ್ತಾಗತ್ತೆ. 3 ಸರ್ಕಲ್ ಅನ್ನ ಕೊಟ್ಟವನೆ, 3 ಸರ್ಕಲ್ ಕೊಟ್ಟ ಇಲ್ಲಿ ಪ್ಲಸ್ ಅಂತೇಳಿ. ನಾವಿಲ್ಲಿ ನೋಡಿ 23 ಒಂದು ಪದ, ಈ ಪ್ಲಸ್ ಬರುತ್ತೆ ನೋಡಿ. -2 × 4 ಒಂದು ಪದ, 16 ಒಂದು ಪದ. ಹಾಗಾಗಿ ನೋಡಿ ಇದೊಂದು ಪದ, ಇದೊಂದು ಪದ, ಇದೊಂದು ಪದ, 3 ಪದಗಳು ಆಗ್ತವೆ. ನೆಕ್ಸ್ಟ್ ಲಾಸ್ಟ್ನೇ ಲೆಕ್ಕ ಟೆಕ್ಸ್ಟ್ ಬುಕ್ ಅನ್ನು ಕೂಡ ನೀವು ನೋಡ್ತಾ ಹೋಗಿ 28 + 19 - 8 ಇಲ್ಲಿ ಕೂಡ ಅಷ್ಟೇ 3 ಸರ್ಕಲ್ ಕೊಟ್ಟನು. ಈ ರೀತಿ 3 ಸರ್ಕಲ್ ಪಠ್ಯ ಪುಸ್ತಕದಲ್ಲಿ ಗಮನಿಸಿ. ಸೊ 28 ಆಯ್ತಾ, ಇದು 28 ಇಲ್ಲಿ ಬರಿತೀವಿ, +19 ಇಲ್ಲಿ ಬರಿತೀವಿ, ಪ್ಲಸ್ ಸೇಮ್ ಇದೆ -8 ಬರಿತೀವಿ. ಅಲ್ಲಿಗೆ 3 ಪದಗಳು ಆಗ್ತವೆ.